ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಆಗಲೇ ಮಕ್ಕಳೆಲ್ಲ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಪಲ್ಪಲ್ ಮಾಡಿಸ್ಕೊಬಂದು ಹಾಕಿದ್ರು ಬೇಳೆನ ಮನೆ ಮುಂದೆ. ಮಕ್ಕಳು ಎಲ್ಲ ಆಗಲೇ ಮಣ್ಣು ಎಲ್ಲ ಹಿಡ್ಕೊಂಡು ಆಟ ಆಡೋಕ್ಕೆ ಶುರು ಮಾಡೇ ಬಿಟ್ರು. ಹಾಗೆ ಇವತ್ತು ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಚೇತನ್ ಕೂಡ ಬಂದರು. ತೋಟಕ್ಕೆ ಹೋದ್ವಿ ಬೈಕಲ್ಲೇ, ನಾನು ನನ್ನ ಮಗ ನಮ್ಮ ಮನೆಯವರು ತೋಟಕ್ಕೆ ಹೋದ್ವಿ. ಸುಮಾರು ಏನಾಯ್ತು. ಹಾಗೆ ತೋಟದಲ್ಲಿ ಹಣ್ಣು ಕುಯ್ದಿಲ್ಲ, ಇನ್ನು ನಮ್ಗೆ ಸರಿಯಾಗಿ ಜನ ಕೂಡ ಬಂದಿಲ್ಲವಲ್ಲ, ಹಣ್ಣು ಕುಯ್ದಿಲ್ಲ. ಮಂಗ ಫುಲ್ ಕಾಫಿ ಹಣ್ಣೆಲ್ಲ ತಿಂದು ಹಾಕಿದೆ. ಅದಕ್ಕೆ ಅದು ಪಟಾಕಿ ಉಡಿಸಿ ಅದು ಓಡಿಸೋಣ ಅಂತ ಹೊರಟು, ನಾನು ಬರ್ತೀನಿ ಅಂತ ಹೊರಟೆ. ಹಾಗಾಗಿ ನಾನು ನನ್ನ ಮಗ ನಮ್ಮ ಮನೆಯವರು 3 ಜನ ತೋಟಕ್ಕೆ ಹೋಗ್ತಾ ಇದ್ವಿ. ನೋಡಿ ರೋಡ್ ಸೈಡ್ ಕೂಡ ಎಲ್ಲ ಹಣ್ಣಾಗಿದೆ ತೋಟದೆಲ್ಲ. ಎಲ್ಲರಿಗೂ ಹೋಗ್ತಾ ಹಾಗೆ ವಿಡಿಯೋಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಹಣ್ಣಾಗಿದೆ. ಮತ್ತು ಈ ಸರಿ ಮಳೆ ಏನು ಬಂದಿಲ್ವಲ್ಲ, ಹಾಗಾಗಿ ಹಣ್ಣು ಚೆನ್ನಾಗಾಗಿದೆ. ತೋಟದೊಳಗಡೆನೂ ಕೂಡ ಹೋದ್ವಿ. ನಾವು ತೋಟದೊಳಗಡೆ ನಮ್ಮ ಬೈಕಲ್ಲೇ ಹೋಗ್ಬೋದು. ಹಾಗಾಗಿ ತೋಟದೊಳಗಡೆ ಬೈಕಲ್ಲೇ ಹೋದ್ವಿ. ಹೋಗ್ತಾನೆ ನಾನು ಕಾಫಿದೆಲ್ಲ ವೀಡಿಯೋಸ್ ಮಾಡ್ಕೊಂಡೇ ಹೋದೆ ಹೋಗೋವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ, ತುಂಬ ಚೆನ್ನಾಗಿ ಹಣ್ಣಾಗಿದೆ ಈ ಸರಿ. ಮಾತ್ರ ಕಾಫಿ ನೋಡೋ ಖುಷಿ ಆಯಿತು. ಅದಕ್ಕೋಸ್ಕರ ವೀಡಿಯೋಸ್ ತಗೋಬೇಕು ಅಂತಲೇ ಹೋದೆ. ಹಾಗೆ ಮಂಗ ನೋಡ್ಸೋಕ್ಕೆ ನಮ್ಮ ಮನೆಯವ್ರು ಪಟಾಕಿ ಉಡಿಸ್ತಾ ಇದ್ದಾರೆ. ಈ ಪಟಾಕಿ ಉಡಿಸಿದ್ರೆ ಸ್ವಲ್ಪ ಮಂಗ ಹೋಗ್ತಾವೆ, ಇಲ್ಲ ಅಂದರೆ ಒಂದು ಸ್ವಲ್ಪನೂ ಕಾಫಿ ಉಡಿಸೋದೇ ಇಲ್ಲ, ಎಲ್ಲ ತಿಂದಾಕ್ಬಿಡ್ತವೆ. ಹಾಗಾಗಿ ದೊಡ್ಡ ಕರ್ನಲ್ ಪಟಾಕಿ ಇದೆಯಲ್ಲ ಅದನ್ನೇ ಉಡಿಸ್ತಾರೆ. ಈಗ ನಮ್ಮ ಕಾಫಿ ತೋಟದಲ್ಲಿ ಪಟಾಕಿ ಸೈಡು ಅದರಲ್ಲಿ ಕಾಫಿ ಏನಾದ್ರು ಕುಯ್ದಾಗ ಅಲ್ಲೇ ಇಟ್ಟಿರ್ತಾರೆ ಪಲ್ಪಲ್ ತಗೋಬೋದು ಮುಂಚೆ. ಇದು ಕೂಡ ಒಂದು ಪಟಾಕಿ ಉಡಿಸಿದ್ರು. ಇದು ಕೆಳಗಡೆ ಇರೋದು ನಮ್ಮ ತೋಟ. ಇಲ್ಲಿ ತುಂಬ ಕಷ್ಟ ಇಳಿದೋಗೋಕ್ಕೆ. ನಾನಂತೂ ಇಳಿದು ಹೋಗ್ಬೇಕಾದ್ರು ಕಷ್ಟಪಟ್ಟೆ. ಹತ್ತು ಬರ್ಬೇಕಾದ್ರೆ ಫುಲ್ ಸುಸ್ತಾಯಿತು. ನನ್ನ ಮಗ ಅಂತೂ ಓಡೋಡ್ ಬಂದು ಅವನು ಸುಸ್ತಾಯಿತು ಅಂತ ಕುತ್ಕೊಂಡ. ಫುಲ್ ಕೆಳಗಡೆ ಹೋಗಬೇಕು ಈ ತೋಟಕ್ಕೆ. ಅಲ್ಲಿ ಸ್ವಲ್ಪ ಜನ ಬೇರೆಯವ್ರ ತೋಟದಲ್ಲಿ ಹಣ್ಣು ಕುಯ್ತಾ ಇದ್ರು ಸ್ವಲ್ಪ ಜನ. ನೋಡಿ ನನ್ನ ಮಗ ಇಳಿದು ಹೋಗ್ತಾ ಇದ್ದ. ನಮ್ಮ ಮನೆಯವ್ರು ಇಳಿತಾ ಇದ್ದಾರೆ. ಆ ಗುಡ್ಡನೇ ಅನ್ನಂಗಿದೆ, ಅಷ್ಟು ಆ ಕೆಳಗಡೆ ಆಳ ಇದೆ. ನನಗೊತ್ತು ಇಳಿಯೋಕ್ಕಾಗಲಿಲ್ಲ, ತುಂಬ ಕಷ್ಟ ಆಯಿತು, ಸುಸ್ತಾಗ್ತಾ ಇತ್ತು ಇಳಿದು ಹೋಗೋಕ್ಕೆ. ಆದರೆ ನನ್ನ ಮಗ ನಮ್ಮ ಮನೆಯವ್ರು ಇಳಿದು ಹೋಗ್ಬಿಟ್ರು ಕೆಳಗಡೆ. ನೋಡಿ ಸ್ಪೀಡ್ ಹೋಗುತ್ತೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಪಟಾಕಿ ಎಲ್ಲ ಆದಮೇಲೆ ರಿಟರ್ನ್ ವಾಪಸ್ ಮನೆಗೆ ಹೋದ್ವಿ. ವಾಪಸ್ ಬಂದಿದ್ದೆ ಅದೆಲ್ಲ ಊದ್ಗಡ್ಡಿ. ಹಾಂ, ಊದ್ಬಟ್ಟಿ ಕಚ್ಚಾಕಿ ಊದ್ಗಡ್ಡಿ. ಇದು ಪಟಾಕಿ ತೋಟದಲ್ಲಿ ಅದೇ ಪಟಾಕಿ ಹಚ್ಚೋಕೆ ತಗೊಂಡು ಹೋಗಿದ್ವಲ್ಲ ಊದ್ಗಡ್ಡಿನ. ಅದು ನಮ್ಮ ಪಕ್ಕದ ಮನೆಯವ್ರು ಕೇಳ್ತಾ ಇದ್ರು, ಏನು ಊದ್ಗಡ್ಡಿ ಸ್ಮೆಲ್ ಬರ್ತಿದೆಯಲ್ಲ ಅಂತ. ಅದಕ್ಕೆ ಪಟಾಕಿ ಹಚ್ಚೋಕೆ ತಗೊಬಂದಿದ್ವಲ್ಲ ಅದು ಊದ್ಗಡ್ಡಿ ಸ್ಮೆಲ್ಲು ಅಂತ ಹೇಳಿ ನಮ್ಮ ಪಕ್ಕದ ಮನೆ ಆಂಟಿನೂ ಅವ್ರ ತೋಟದಲ್ಲಿ ಅನ್ಕೊಳ್ತಾ ಇದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಬಂದ್ವಿ. ನೋಡಿ ಚೆನ್ನಾಗಿ ಹಣ್ಣಾಗಿದೆ. ಇದೊಂದು ಕ್ಲಿಪ್ಪಿಂಗ್ ಮಿಸ್ ಆಯಿತು, ಅದಕ್ಕೋಸ್ಕರ ಇದನ್ನ ಮತ್ತೆ ಹಾಕ್ತೆ. ನಾನು ಹಾಕಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಇವಾಗ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆ ಕಡೆಗೆ.